ಸ್ಪೆಷಲಾಗಿ ಒಂದು ಡ್ರೈ ತೋರಿಸೋಣ. ಮಶ್ರೂಮ್ ಡ್ರೈ ಮಾಡೋದು ಹೇಗೆ ಅಂತೇಳಿ. ಮಶ್ರೂಮ್ ಹಾಕ್ಕೊಂಡಿದ್ದೀನಿ. ನಮ್ಮದು ಮ್ಯಾಜಿಕ್ ಪೆಪ್ಪರ್ ಮಸಾಲ. ಕರಿಬೇವಿನ ಸೊಪ್ಪು ಹಾಕೊಂಬಿಡೋಣ. ಬೆಳ್ಳಿ ಬಾಯಿಗೆ ಸಿಗಬೇಕು. ಹಸಿಮೆಣ್ಸಿಕಾಯಿ ಸಿಗಳ್ಕೊಂಡಿರೋದು ಒಂದು 5-6 ಪೀಸು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ, ಸಾಕು, ಜಾಸ್ತಿ ಬೇಡ. ಮಶ್ರೂಮ್ನ ಆ್ಯಡ್ ಮಾಡೋಣ. 2 ಸ್ಪೂನ್ ಹಾಕಿದ್ದೀನಿ, ಸಾಕು. ನಮಸ್ಕಾರ JFC ಕುಟುಂಬ ಸದಸ್ಯರೆಲ್ಲರಿಗೂ ನಿಮ್ಮ JFC ಯೂಟ್ಯೂಬ್ ಚಾನಲಿಂದ ಕೃಷ್ಣಪ್ಪ ಮಾಡುವ ನಮಸ್ಕಾರಗಳು. ಈಗ ನಿಮಗೇನು ಕೃಷ್ಣಪ್ಪ ಅವ್ರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀರಿ. ಸ್ಪೆಷಲಾಗಿ ಒಂದು ಡ್ರೈ ತೋರಿಸೋಣ. ಮಶ್ರೂಮ್ ಡ್ರೈ ಮಾಡೋದು ಹೇಗೆ ಅಂತೇಳಿ ವೆರಿ ಸಿಂಪಲ್ಲಾಗಿ ನಮ್ಮದು ಮ್ಯಾಜಿಕ್ ಮಸಾಲ ಪೆಪ್ಪರ್ ಮಸಾಲ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಎಷ್ಟು ಅದ್ಭುತವಾಗಿರುತ್ತೆ ನೋಡ್ಕೊಳ್ಳಿ. ಅದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಗಡಿ ಹಸಿಮೆಣ್ಸಿಕಾಯಿ, 1 ಕಪ್ಪಲ್ಲಿ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಪ್ಪ ಉಪ್ಪು. ಮೊದಲಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ತೊಗೊಳ್ಳಿ. ಕುಕ್ಕರ್ ನೀರು ಮಳ್ತಾ ಇದೆ, ಇದಕ್ಕೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಕ್ಕೊಂಡು ನಾನು 1 kg ಮಶ್ರೂಮ್ ತೊಗೊಂಡಿದ್ದೀನಿ. ಇದನ್ನು ಎಲ್ಲರಿಗೂ ಆಗಲಿ ಅಂದರೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದನ್ನು ಬೇಯಕ್ಕೆ ಇಟ್ಬಿಡುವ. ಇದೊಂದು ರೌಂಡ್ ಬೇಯಲಿ. ಮಶ್ರೂಮ್ ಹಾಕ್ಕೊಂಡಿದ್ದೀನಿ. ಮಶ್ರೂಮ್ ಅಷ್ಟೇ ಹಾಕುವಾಗ ಫುಲ್ ಇರುತ್ತೆ, ಅಂಡೆ ತುಂಬ ಇರುತ್ತೆ ನೋಡೋಕ್ಕೆ. ನಿಮ್ಗೆ ಅದು ಬೇಯ್ತಾ ಬೇಯ್ತಾ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನೋಡಿರಿ. ಟಕ್ಕಂತ 2 ನಿಮಿಷಕ್ಕೆ ಸಿಂಕ್ ಆಗೋಗ್ಬಿಡುತ್ತೆ ನೋಡಿ. ಅದಕ್ಕೆ ಸ್ವಲ್ಪ ಬೇಯಲಿ ಅಂತ. ಎಣ್ಣೆಲಿ ಬೆಂದರೂ ಆಗುತ್ತೆ, ನಾವು ವಾಟ್ರಲ್ಲಿ ಬೇಯಿಸ್ಕೊತಾ ಇದ್ದೀವಿ ಸ್ವಲ್ಪ ಈಸಿಯಾಗಿರಲಿ ಅಂಥೇಳಿ. ಈಗ ಇತ್ತ ಕಡೆ ಗಮನ ಹರಿಸುವ, ಫ್ರೈ ಕಡೆ. ಇದು ಬೇಯೋದ್ರೊಳಗೆ ಪಟ ಮಾಡಿ ಮುಗಿಸ್ಬೇಕು 5 ನಿಮಿಷದಲ್ಲಿ. ಮನೇಲಿ ತುಂಬ ಹೊತ್ತು ಕಾಯ್ಸೋಕೆ ಹೋಗ್ಬೇಡ್ದು. ನಿಮಗೂ ಬೇರೆ ಕೆಲಸಗಳಿರ್ತವೆ ತುಂಬ. ಒಂದೊಂದು ಐಟಮ್ನು ಬೇಗ ಮಾಡಿ ತೋರಿಸೋವಂಥ ಕೆಲಸ ಮಾಡೋಣ ಈಸಿಯಾಗಿ. ಈಗ ನಾನು ಇದಕ್ಕೆ ಬೇಕಾಗಿರೋ ಐಟಮ್ ಏನು ಅಂತ ಒಂದು ಸರಿ ಹಂಗೆ ನೋಡಿಬಿಡ್ರಿ. ನಮ್ಮದು ಮ್ಯಾಜಿಕ್ ಪೆಪ್ಪರ್ ಮಸಾಲ, ಇದೇ ಪೆಪ್ಪರ್ ಮಸಾಲ. ಈ ಪೆಪ್ಪರ್ ಮಸಾಲ ಇಲ್ಲಿದೆ ನಿಮಗೆ. ನಾವು ಎಷ್ಟು ಅಡುಗೆಗಳು ಮಾಡಿ ತೋರಿಸ್ತೀವೋ ಅಷ್ಟು ಅಡುಗೆಗೆಲ್ಲ ನಮ್ಮ ಹತ್ರ ಏನು ಪೌಡ್ರ್ ಇದೆಯೋ ಅದ್ರ ಮೇಲೇ ಫೋಕಸ್ ಮಾಡಿ ನಿಮಗೆ ಅಡುಗೆ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಇದು ನೀವು ಮನೇಲಿದ್ದರೆ ಪೆಪ್ಪರ್ ಮಶ್ರೂಮ್ ಮಾಡ್ಬೋದು, ಪೆಪ್ಪರ್ ಗೋಬಿ ಮಾಡ್ಬೋದು, ಪೆಪ್ಪರ್ ಚಿಕನ್ ಮಾಡ್ಬೋದು, ಪೆಪ್ಪರ್ ಮಟನ್ ಮಾಡ್ಬೋದು, ವೆಜ್ ಆ್ಯಂಡ್ ನಾನ್ ವೆಜ್ ಏನು ಬೇಕಾದ್ರೂ ಮಾಡ್ಬೋದು. ನೀವು ಏನಾರ ಮನೆಯಲ್ಲಿ ಸ್ವೀಟ್ ಕಾರ್ನ್ ಮಕ್ಳಿಗೇನೋ ಬೇಯಿಸ್ಕೊಟ್ರೆ ಜಸ್ಟ್ ಸ್ವಲ್ಪ ಸ್ವೀಟ್ ಕಾರ್ನ್ ಬೇಯಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಈ ನಮ್ಮ ಪೆಪ್ಪರ್ ಮಸಾಲ ಹಾಕಿ ಸ್ವಿಮ್ಮಿಂಗ್ ತಿರುಗಿಸ್ಕೊಟ್ರೆ ಆ ಪರಿಮಳ ನೋಡಿದ ಆ ಮಕ್ಕಳು ಹೆಂಗೆ ಒದ್ದಾಡ್ಕೊಂಡು ತಿನ್ಬೇಕು, ಹಂಗೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ಆ ಥರದ್ದೆಲ್ಲ ಈ ಒಂದು ನೀವು ಮಸಾಲೆ ಮೇಲೆ ಇಟ್ಕೊಂಡ್ರೆ ಆಗುತ್ತೆ. ಈಗ ಇದನ್ನು ಮಾಡಿ ತೋರಿಸೋಣ. ಈಗ ಎಣ್ಣೆ ಹಾಕ್ಕೊಂಬಿಡೋಣ. 100 ಗ್ರಾಮ್ ಎಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಫ್ರೈ ಹಾಕ್ಕೊಳ್ಳೋಕ್ಕೆ. ಫಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ಚಚ್ಚಿರೋ ಬೆಳ್ಳುಳ್ಳಿ ಈ ಥರ ಚಚ್ಕೊಂಡಿರಿ. ಬೆಳ್ಳುಳ್ಳಿ ಬಾಯಿಗೆ ಸಿಗಬೇಕು, ಆ ಥರದ್ದು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಮ್ಮ ಅಡುಗೆಗಳ ತುಂಬ ಸಿಂಪಲಾಗಿರುತ್ತೆ. ಚಕ್ ಅಂತ ಅಷ್ಟೇ. ಒಂದಷ್ಟು ಮನೆಯಲ್ಲೇ ಇಟ್ಕೊಂಡಿರೋ ಪದಾರ್ಥಗಳನ್ನ ಇಳಿಸಿ ಬಳಸಿ ಮಾಡುವಂಥದ್ದು ನಮ್ಮ ಅಡುಗೆಗಳು. ಬೆಳ್ಳುಳ್ಳಿ ಸ್ವಲ್ಪ ರೆಡ್ಗೆ ಫ್ರೈ ಆಗಬೇಕು. ಆದ ತಕ್ಷಣ ಸ್ವಲ್ಪ ಅಲ್ಲೇ ಬಂತು, ಬ್ರೌನ್ ಬಣ್ಣಕ್ಕೆ ಬಂತು. ಹಸಿಮೆಣ್ಸಿಕಾಯಿ ಸಿಗಳ್ಕೊಂಡಿರೋದು ಒಂದು 5-6 ಪೀಸು ಹಾಕ್ಕೊಳ್ಳಿ ಖಾರಕ್ಕೆ. ಹಂಗೆ ಖಾರವಾಗಿ ಸಿಗಬೇಕು. ಇತ್ತ ಕಡೆ ಮಶ್ರೂಮ್ ಬೇಯ್ತಾ ಇದೆ, ಅದನ್ನು ಹಂಗೆ ನೋಡ್ಕೋತಾ ಇರೋಣ. ಏನು 2 ನಿಮಿಷ ಬೆಂದರೆ ಆಗೋಯ್ತು ಅಷ್ಟೇ. ಇದು ನೋಡಿ ಎಷ್ಟು ಮಶ್ರೂಮ್ ಎಷ್ಟಾಗೋಯ್ತು. ಹಸಿಮೆಣ್ಸಿಕಾಯಿ ಸ್ವಲ್ಪ ರುಚಿಗೆ ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಮಶ್ರೂಮ್ ಜೊತೆ ನೆಂಚ್ಕೋತಾ ಇದ್ದರೆ ಖಾರ ಹಸಿ ಇದ್ದರೆ ಸ್ವಲ್ಪ ಖಾರ ಹೊಡೆದ್ಬಿಡುತ್ತೆ ನಿಮಗೆ. ಸ್ವಲ್ಪ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಚಕ್ಕ ಅಂತ ಆಗಬೇಕು ಭಾನುವಾರ ಅಡುಗೆ. ಬೇಗ ಮನೆಯಲ್ಲಿ ಯಾರನ್ನೂ ಕಾಯ್ಸಕ್ಕೆ ಹೋಗ್ಬೇಡ್ದು ಅಂತಂದು ರೆಡಿ ಇಟ್ಕೊಂಡಿದ್ರೆ ಪಟ್ ಅಂತ ಮಾಡಿ ಕೊಡ್ತಾ ಇರ್ಬೋದು. ನಮ್ಮ ಪೌಡ್ರು ಮನೆಯಲ್ಲಿ ಇದ್ದರೆ ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಪ್ರತಿಯೊಂದೂ ನೀವು ಮಾಡಿ ತೋರಿಸ್ತಾ ಇರ್ತೀವಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ, ಆಮೇಲೆ ಬೇಕಾದರೆ ಯೂಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ, ಸಾಕು, ಜಾಸ್ತಿ ಬೇಡ. ಒಂದಷ್ಟು ಹಾಕಿದ್ದೀನಿ ನಾನು ಅಳತೆಗೆ ತಕ್ಕಂತೆ. ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು. ನಮಗೆ ಜಸ್ಟ್ ಅರಿಶಿಣದಲ್ಲಿ ತುಂಬ ಆರೋಗ್ಯಕ್ಕಾದ ಪದ ಹಿಂಗೆ ಇದೆಯದು ಅರಿಶಿನ ಪುಡಿ. ನೋಡಿ ಅರಿಶಿನ ಪುಡಿ ಹಾಕಿದ ತಕ್ಷಣ ಯಾವ ಥರ ಮನುಷ್ಯನಿಗೆ ಫ್ಲೇವರ್ ಹೊಡೆಯುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ವಾಟ್ರ್ ಹಾಕ್ಕೊಳ್ಳೋಣ.
ಇದು ಹಂಗೆ ಸೆಮಿ ಗ್ರೇವಿ ಥರ ಇರ್ತದೆ. ಮಶ್ರೂಮ್ ಬೆಂದಿದೆ ಸಾಕು, ಇದು ಆಫ್ ಮಾಡಿಬಿಡೋಣ. ಇದು ಹಾಗೆ ಬೇಯ್ತಾ ಇರಲಿ. ಇದರಲ್ಲಿ ಮಶ್ರೂಮ್ನಲ್ಲಿ ನೀರು ಬಸ್ಕೋಬೇಕು ನೀವು. 1 kgಗೆ ನೋಡಿ ಇಷ್ಟೇ ಆಗಿರೋದು ನೋಡಿ. ಮಶ್ರೂಮ್ನ ಆ್ಯಡ್ ಮಾಡೋಣ. ನೋಡಿದ್ರಾ ಮಶ್ರೂಮ್ ಇದರಲ್ಲಿ ವಾಟ್ರಲ್ಲಿ ಬೇಯಿಸ್ಕೊಂಡ್ರೆ ನೋಡಿ ಯಾವ ಥರ ಎಷ್ಟು ಈಸಿ ಆಗುತ್ತೆ. ಎಣ್ಣೆಲೂ ಬೇಯುತ್ತೆ, ಎಣ್ಣೆಲೂ ಬೇಕಾದ್ರೆ ಬೇಯಿಸ್ಕೋಬೋದು. ಎಣ್ಣೆ ಇಲ್ಲದೇ ಇರೋರು, ಎಣ್ಣೆ ಬೇಡಪ್ಪ ನಮಗೆ ಜಾಸ್ತಿ ಅನ್ನೋರು ಈ ಥರ ಬೇಯಿಸ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಈಸಿನೂ ಆಗುತ್ತೆ, ಕಲರು ಬ್ಯೂಟಿಫುಲ್ ಇರ್ತದೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿರ್ತೀರ, ಸೂಪರಾಗಿರ್ತದೆ ಕಲರು. ಸ್ವಲ್ಪ ಚೆನ್ನಾಗಿ ಬೇಯಲಿ ಇದು. ಮತ್ತು ನಿಮಗೆ ಎಲ್ಲರಿಗೂ ಹೇಳ್ತಾ ಇರೋ ವಿಚಾರ ಏನಂದರೆ, ನೀವು ನಮ್ಮದು ಸಾಂಬಾರು ಪೌಡ್ರು ಈ ಥರ ಬಿಡುಗಡೆ ಮಾಡಿದ್ದೀವಿ. ಅದು ಫುಲ್ ಸೆಟ್ ನಿಮಗೆ ಎಲ್ಲ ಎಪಿಸೋಡಲ್ಲಿ ಹೇಳ್ತಾನೆ ಇದ್ದೀವಿ. ಪ್ರತಿಯೊಬ್ಬರು ಗಮನಿಸಿ, ಈ ಎಪಿಸೋಡ್ ನೋಡ್ತಾ ಇರೋರು. 650 ರೂಪಾಯಿಗೆ ನಮ್ಮದು ಏನೇನು ಬ್ರ್ಯಾಂಡ್ ಬಿಟ್ಟಿದ್ದೀವೋ ಎಲ್ಲ ಬ್ರ್ಯಾಂಡಲ್ಲೂ ನಿಮಗೆ ಅದರ ವ್ಯಾಲ್ಯೂ ಬಂದು 600 ರೂಪಾಯಿ, 650 ರೂಪಾಯಿ ಆಗುತ್ತೆ. ನಮ್ಮ GFC ಮಸಾಲ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು 400 ರೂಪಾಯಿ ದುಡ್ಡು ಹಾಕಿದರೆ ನಾವು ನಿಮ್ಮ ಮನೆ ಬಾಗಿಲಿಗೆ ಈ ಫುಲ್ ಸೆಟ್ನ ನಾವು ಕೊರಿಯರ್ ಮುಖಾಂತರ ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಇದನ್ನು ಗಮನ ಹರಿಸಿ, ಯಾರು ಸಿಕ್ಕಿಲ್ವೋ ಅವ್ರು ದಯವಿಟ್ಟು ತರಿಸ್ಕೊಡಿ. ಇಲ್ಲ ಎಲ್ಲೂ ಸಿಕ್ಕಲ್ಲ ಅನ್ನಂಗಿದ್ರೆ ನೀವು ಅಮೆಝಾನ್ಗೆ ಹೋದರೆ ನಿಮಗೆಲ್ಲ ಪ್ರಾಡಕ್ಟು ನಮ್ಮದು ನಮ್ಮ ಅಮೆಝಾನಲ್ಲಿ ಸಿಗುತ್ತೆ. ಅಲ್ಲೂ ಕೂಡ ನೀವು ಬೈ ಮಾಡ್ಬೋದು. ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ಬೋದು. ಇಲ್ಲ ಸೀದಾ ನಮ್ಮ ಅಂಗಡಿಗೆ ಬಂದರೆ ನಮ್ಮ ಟಿಂಬರ್ ಲೇಔಟ್ ಹೆಡ್ ಆಫೀಸ್ ಇದೆ, GFC, ಅಲ್ಲಿ ಬಂದರೂ ನಿಮಗೆ ಎಲ್ಲ ಸಿಗುತ್ತೆ. ಅಲ್ಲೂ ಬೇಕಾದ್ರೆ ನೀವು ಬೈ ಮಾಡ್ಕೊಂಡು ಹೋಗ್ಬೋದು. ಈಗ 1 ಪ್ಯಾಕೆಟೆಲ್ಲ 2 ಪ್ಯಾಕೆಟೆಲ್ಲ ಮಾಡಿ ತೋರಿಸ್ಬೋದಾಗಿತ್ತು. ನೀವು ಮನೇಲಿ ಬೇಕಾದ್ರೆ 1 ಪ್ಯಾಕೆಟ್ 2 ಪ್ಯಾಕೆಟ್ ಮಾಡ್ಕೊಳ್ಳಿ. ನಾವು ದೊಡ್ಡ ಅಡುಗೆ ಮಾಡೋದ್ರಿಂದ ನಮ್ಗೆ ಯಾವಾಗಲೂ ದೊಡ್ಡದಾಗೇ ಬೇಕು. ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ದೊಡ್ಡದಾಗಿ ಜಾಸ್ತಿ ಅದು ತಲೆ ಒಳಗೆ ಬಂದುಬಿಟ್ಟಿರ್ತದೆ. ಕಡಿಮೆ ಮಾಡೋಕ್ಕೆ ಅದು ಮನಸ್ಸು ಬರೋಲ್ಲ. ಆ್ಯಕ್ಚುಲಿ ನೀವು ಮುಂಚೆ ಎಲ್ಲ ಶೋನು ನೋಡಿರ್ಬೋದು. ಒಗ್ಗರಣೆ ಡಬ್ಬಿಯಿಂದ ನಮ್ಮ ಮುರಳಿ ಸಾರು ಜೊತೆಗೆ ನೋಡಿರ್ಬೋದು. ಪ್ರತಿಯೊಂದರಲ್ಲೂ ಜಾಸ್ತಿನೇ ಮಾಡೋದು ಅಡುಗೆ. ನಾವು ಜಾಸ್ತಿ ಮಾಡಿದಾಗಲೇ ನಮಗೊಂದೇನೋ ಒಂಥರ ತೃಪ್ತಿ. ಯಾರು ನಮ್ಮ ಎದುರುಗಡೆ ಶೂಟಿಂಗ್ ಮಾಡೋರು ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ, ಇವ್ರು ನೋಡ್ತಾ ಇರ್ತಾರೆ, ಬಂದಿರ್ತಾರೆ, ಅವರೆಲ್ಲರಿಗೂ ಒಂದೊಂದು ಸ್ವಲ್ಪ ಸ್ಯಾಂಪಲ್ ಕೊಡ್ತೀವಿ ಅಂತಂದರೆ ನೀವು ಯಥೇಚ್ಛವಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಡಿಗ್ನಿಟಿ, ಅದು ವ್ಯಾಲ್ಯೂ ಸಿಕ್ಕೋದು. ಒಂದಿಷ್ಟೇ ಎಷ್ಟು ಮಾಡಿದ್ರೆ ಕಾಣಿಸೋಕ್ಕೂ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈಗ 1 kg ಮಾಡಿದ್ದೀವಿ. ಈಗ ನೋಡಿ ಯಾವ ಥರ ಶೋ ನೋಡೋರಿಗೂ ತುಂಬ ಚೆನ್ನಾಗಿರುತ್ತೆ. ಐಟಮು ತುಂಬ ಚೆನ್ನಾಗಿ ಬರುತ್ತೆ. ನಾನು ವಾಟ್ರಲ್ಲಿ ಬೇಯಿಸ್ಕೊಂಡಿದ್ದರಿಂದ ಇನ್ನೇನು ತುಂಬ ಹೊತ್ತು ಇದನ್ನು ಇದು ಮಾಡೋದು ಬೇಡ, ಸಾಕು. ನಿಮ್ಗೆ ಗೊತ್ತಿದೆ, ಹೇಳ್ತಾ ಇರ್ತೀನಿ. ಇದು ಪೆಪ್ಪರ್ ಮಸಾಲ. ಇದರಲ್ಲಿ ನೀವು ಚಿಕನ್ ಪೆಪ್ಪರ್ ಮಾಡ್ಬೋದು, ಮಟನ್ ಪೆಪ್ಪರ್ ಮಾಡ್ಬೋದು. ಈಗ ನಾನು ಪೆಪ್ಪರಲ್ಲಿ ಮಶ್ರೂಮಲ್ಲಿ ಈ ಥರ ಒಂದು ಪೆಪ್ಪರ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಪೌಡ್ರನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. 1 kgಗೆ 2 ರಿಂದ 3 ಸ್ಪೂನ್ ಬೇಕಾಗುತ್ತೆ. 2 ಸ್ಪೂನ್ ಅಂತೂ ಬೇಕು, ಸಾಕು. ನೋಡಿ 2 ಸ್ಪೂನ್ ಹಾಕಿದ್ದೀನಿ, ಸಾಕು. ತುಂಬ ಸ್ಟ್ರಾಂಗಾಗಿರುತ್ತೆ, ತುಂಬ ಖಾರವಾಗಿರುತ್ತೆ. 2 ಸ್ಪೂನ್ ಹಾಕಿದ ಮೇಲೆ ಆಮೇಲೆ ಅದನ್ನು ಬೇಕಾದರೆ ಅವಶ್ಯಕತೆ ಇದ್ರೆ ಬೇಕಾದ್ರೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ. ನೋಡೋಕ್ಕೆ ಏನು ಮುದ್ದಾಗಿರುತ್ತೆ ನೋಡಿ. ಅಡುಗೆ ಮಾಡೋದು ಯಾವತ್ತೂ ತುಂಬ ಇಷ್ಟಪಟ್ಟು ಮಾಡಿ ಅಡುಗೆನ. ಕಷ್ಟಪಟ್ಕೊಂಡು ಅಡುಗೆ ಮಾಡಬೇಡಿ. ಇಷ್ಟಪಟ್ಟು ಅಡುಗೆ ಮಾಡಿದ್ರೆ ಆ ಅಡುಗೆದು ಗತ್ತೆ ಬೇರೆ ಇರ್ತದೆ, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಮಾಡಿರೋ ಕೆಲಸಕ್ಕೂ ವ್ಯಾಲ್ಯೂ ಇರ್ತದೆ ಚೆನ್ನಾಗಿ. ನೋಡಿ ಹೆಂಗೆ ಕಾಣಿಸ್ತದೆ ನೋಡಿದ್ರೆ, ಆ ಪೆಪ್ಪರ್ ಮಸಾಲೆ ಹೊಡೆದ ತಕ್ಷಣ ನೀವು ಮಾಮೂಲಿ ಪೆಪ್ಪರೆಲ್ಲ ಈ ಥರ ಬರೋಲ್ಲ ಸೈನಿಂಗು. ಇದರಲ್ಲಿ ತುಂಬ ಇಂಗ್ರೀಡಿಯೆಂಟ್ ನಾವು ಯೂಸ್ ಮಾಡೋದ್ರಿಂದ ನಿಮಗೆ ಈ ಥರ ಹಾಕಿದ ತಕ್ಷಣ ಈ ಥರ ಬ್ಯೂಟಿಫುಲ್ ಕಲರ್ ಇರ್ತದೆ. ನಿಮ್ಗೆ ಆಯಲ್ಲು ಗೀಲು ಎಲ್ಲ ಪರ್ಫೆಕ್ಟ್ ಇದೆ ನೋಡಿ. ಪೆಪ್ಪರ್ದ ಪರಿಮಳ ಇದೆಯಲ್ಲ, ಪೆಪ್ಪರ್ ಮ್ಯಾಜಿಕ್ ಮಸಾಲದು, ಅದು ಹೇಳಕ್ಕೆ ತಿರ್ದು ತುಂಬ ಜನ ತೊಗೊಂಡು ಉಪಯೋಗಿಸಿದ್ದೀರಿ, ಗೊತ್ತಿದೆ ನಿಮಗೆ. ಇನ್ನೂ ಯಾರು ತಲುಪಿಲ್ವೋ ಅದನ್ನೆಲ್ಲ ಅವ್ರಿಗೆಲ್ಲ ತಲುಪಬೇಕು ಅನ್ನೋದು ನಮ್ಮ ಭಾವನೆ. ಈ ಥರ ನಮ್ಮ ಶೋ ಮುಖಾಂತರ ನಿಮಗೆಲ್ಲ ಮಾಡಿ ಇನ್ನೂ ತೋರಿಸ್ತಾ ಇರ್ತೀವಿ. ಪೆಪ್ಪರ್ ಮಸಾಲೆ ಇದ್ರೆ ಏನೋ ಒಂದು ಸೀಮಿತ 1-2 ಮಾಡ್ಕೊಬೋದು ಅಂತ ಇರ್ತಾರೆ. ಆ ಥರ ಎಲ್ಲ ಇದು ಹಲವಾರು ಥರದನ್ನ ವೆಜ್ಜಲ್ಲಿ ಮಾಡ್ಬೋದು ನೀವು. ವೆಜ್ಜಲ್ಲಿ ಹೆಂಗಿರುತ್ತೆ, ಎಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಅಂದರೆ ಅದು ಮಾಡಿ ಅನುಭವಿಸಿರೋದೇ ಗೊತ್ತು. ತುಂಬ ಜನ ಇದ್ದಾರೆ, ಏನು ಮ್ಯಾಜಿಕ್ ಮಾಡಿದ್ದೀರಿ ಅಂತೇಳಿ. ಅದ್ರ ಮೇಲೆ ಮ್ಯಾಜಿಕ್ ಅಂತಿದೆ, ಅದು ಮ್ಯಾಜಿಕ್ಕೇನೆ. ಇದನ್ನು ಈಗ ಪರ್ಫೆಕ್ಟ್ ಇದೆ. ಫೈನಲ್ ಟೆಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ. ಈಗ ನಾನಂತೂ ಮಾಡಿ ರೆಡಿ ನಿಮ್ಮ ಎದುರುಗಡೆ ಕಣ್ಣೆದುರು ಇಟ್ಟಿಬಿಟ್ಟಿದ್ದೀನಿ. ನೀವು ಟೇಸ್ಟ್ ಮಾಡಿ ಹೇಳಬೇಕು. ನಾವು ನಿಮ್ಮ ಮನೆಗೆ ಬಂದು ಹೇಳಲಿಕ್ಕಾಗಲ್ಲ. ನೀವು ಪೌಡ್ರ್ ತೊಗೊಂಡು ಮಾಡಿ ನನಗೆ ಹೇಳ್ಬೇಕು ರಿಟರ್ನ್. ನೀವು ಆ ಥರದ್ದು ಹೇಳಿ ನೀವು ಆಮೇಲೆ ನಮಗೆ. ಈಗಂತೂ ನಾನು ಮಾಡಿ ತೋರಿಸಿ ಟೇಸ್ಟ್ ಮಾಡಿ ಇದನ್ನು ಹೇಗೆ ಆಗಿದೆ ಅಂತನ ಹೇಳೋಣ.
ಅಡುಗೆ ಮಾಡುವಾಗ ಯಾವತ್ತೂ ಖುಷಿ ಇರಬೇಕು, ತಿನ್ನುವಾಗಲೂ ಅದಕ್ಕಿಂತ 2 ಪಟ್ಟಷ್ಟು ಖುಷಿ ಇರಬೇಕು. ಚೆನ್ನಾಗಿದ್ದರೆ ಚೆನ್ನಾಗಿ ಮಾಡಿರ್ತೀರ ನೀವು ನಿಮ್ಮ ಮನೇಲಿ. ನಾನಂತೂ ಅದ್ಭುತವಾಗಿ ಮಾಡಿದ್ದೀನಿ. ನೋಡೋಣ ಹೇಗಿದೆ ಟೇಸ್ಟ್ ಅಂತೇಳಿ. ಬಿಸಿದೆ, ಹೇಳ್ತಂಗೆ ಹೇಳಕ್ಕೆ ಬರಲಿಲ್ಲ, ಈಗ ಹೇಳ್ತೀನಿ. ಇದು JFC ಮ್ಯಾಜಿಕ್ ಪೆಪ್ಪರ್ ಮಸಾಲ. ಇದರಲ್ಲಿ ತಗೊಂಡು ಅಡುಗೆ ಮಾಡಿ ನೀವು ತಿಂದರೆ ಹಾಗೆ ವಾರೆ ವಾ ಅಂತೀರ ಖಂಡಿತ.